ನಾನು ಹೇಳೋದಿಷ್ಟೇ, ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ನಮ್ಮ ಅಣ್ಣ ತಮ್ಮಂದರಲ್ಲಿ ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ರೀತಿಯ ಸಹಾಯ ಮಾಡಿದೆ. ಈ ಒಂದು ಭದ್ರತೆ ಏನಿದೆಯೋ, ನಿಮ್ಮ ಅಭದ್ರತೆಯಿಂದ ದೂರ ಮಾಡಿ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡಿದೆ. ದಯಮಾಡಿ ಬೇರೆಯವರ ಮಾತು ಕೇಳಿ ಹಾಳಾಗಬೇಡಿ. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲವಾಗಿ ನಿಂತು ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲ ಸಹಕಾರ ಕೊಡಬೇಕಾಗಿ ನಾನು ನನ್ನ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಹೇಗೆ ನಡೀತಿದೆ ಸರ್ ಪ್ರಚಾರ ಕಾರ್ಯ? ಸಲೀಂ ಅಹಮದ್ ಬರ್ತಾ ಇದ್ದಾರೆ, ರಿಜ್ವಾನ್ ಅರ್ಷದ್ ಬಂದಿದ್ರು, ಸಾದಿಕ್ ಪೈಲ್ವಾನ್ ಅವ್ರನ್ನ ಸಮಾಧಾನ ಪಡಿಸಿದ್ರು. ಇಲ್ಲ, ಅದು ಏನಂದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಸಾದಿಕ್ ಪೈಲ್ವಾನ್ ಅವರ ಸಾಹೇಬ್ರ ಜೊತೆಗೆ. ಹಾಗಾಗಿ ಕೊನೆಯ ಗಳಿಗೆಯಲ್ಲಿ ಒಂದು ಮಾತುಕತೆಯಾಗಿ ನಮ್ಮ ಮುಖ್ಯಮಂತ್ರಿಗಳು ರಿಜ್ವಾನ್ ಅರ್ಷದ್ ಅವರನ್ನು ಮತ್ತು ಸಲೀಂ ಅಹಮದ್ ಸಾಹೇಬ್ರನ್ನು ಕಳಿಸಿಕೊಟ್ಟು ಈ ಒಂದು ಪತ್ರವನ್ನು ಹಿಂಪಡೆಯಲು ಒಂದು ಮಾತುಕತೆ ನಡೆಸಿ ಅವ್ರನ್ನ ಮನವೊಲಿಸಿ ಅಂತ ಕಳಿಸ್ತಾ ಒಂದು ಮಾತನ್ನು ಹೇಳಿದ್ರು. ಹಾಗಾಗಿ ಅವ್ರು ಬಂದಿದ್ರು. ಅವರು ಯಶಸ್ವಿಯಾಗಿ ಮಾತುಕತೆ ನಡೆಸಿ ನಂತರ ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಮಾನ್ಯ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಮಾತನಾಡಿ ನಂತರ ಸುರ್ಜೇವಾಲಾ ಸಾಹೇಬ್ರನ್ನು ಭೇಟಿ ಮಾಡಿಸಿ ಅವರಿಗೆ ಸಮಾಧಾನ ಪಡಿಸಿ, ಕಾಂಗ್ರೆಸ್ ಪಕ್ಷದ 40 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ, ಈಗ ಯಾಕೆ ನೀವು ಆ ರೀತಿ ಮುನ್ನಿಸ್ಕೊಂಡಿದ್ದೀರಾ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತಕ್ಕಂಥ ಮಾತನ್ನು ಅವರಿಗೆ ಭರವಸೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಬೇರೆ ಬೇರೆ ರೀತಿಯ ಸ್ಥಾನಮಾನ ಕೊಡ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ನಡ್ಕೊಳ್ಳುತ್ತೆ ಕಾಂಗ್ರೆಸ್.